ಹಾಸನದ ಹಳೆ ಆಲೂರಿನಲ್ಲಿ ಒಂಟಿ ಮನೆಯಲ್ಲಿ ನಿನ್ನೆ ನಿಗೂಢ ಸ್ಫೋಟ ಸಂಭವಿಸಿತ್ತು. ಇಬ್ಬರು ಗಂಭೀರವಾಗಿ ಗಾಯಗೊಂಡಿದ್ರು ದಂಪತಿಗಳು. ಗಂಭೀರವಾಗಿ ಗಾಯಗೊಂಡಿದ್ದಂತಹ ದಂಪತಿ ಕೊನೆ ಉಸಿರೆಳೆದಿದ್ದಾರೆ ಎನ್ನುವಂತಹ ಮಾಹಿತಿ ಸಿಗ್ತಾ ಇದೆ. ಸುದರ್ಶನ್, ಕಾವ್ಯ ಮೃತ ದಂಪತಿಗಳು. ಸೋಮವಾರ ರಾತ್ರಿ ಹಿಮ್ಸ್ಗೆ ದಂಪತಿಗಳನ್ನು ದಾಖಲಿಸಲಾಗಿತ್ತು, ಚಿಕಿತ್ಸೆಯನ್ನು ಕೊಡಿಸಲಾಗಿತ್ತು. ಹೆಚ್ಚಿನ ಚಿಕಿತ್ಸೆಗಾಗಿ ಬೆಂಗಳೂರಿನ ವಿಕ್ಟೋರಿಯಾ ಆಸ್ಪತ್ರೆಗೆ ಝೀರೋ ಟ್ರಾಫಿಕ್ನಲ್ಲಿ ಶಿಫ್ಟ್ ಮಾಡಲಾಗಿತ್ತು. ಈಗ ಸಿಗ್ತಾ ಇರುವಂತಹ ಮಾಹಿತಿ, ಚಿಕಿತ್ಸೆ ಫಲಿಸದೆ ಈ ದಂಪತಿ ಸಾವನ್ನಪ್ಪಿದ್ದಾರೆ ಅಂಥೇಳಿ. ಅನಾಥವಾಗಿದೆ 14 ತಿಂಗಳ ಮಗು. ಪಾಪ ಮುಗಿಲು ಮುಟ್ಟಿದೆ ಕುಟುಂಬಸ್ಥರ ಆಕ್ರಂದನ. ಹಾಸನದ ಹಳೆ ಆಲೂರಿನಲ್ಲಿರುವಂತಹ ಒಂಟಿ ಮನೆ. ಈ ಒಂಟಿ ಮನೆಯಲ್ಲಿ ಇಬ್ಬರು ದಂಪತಿ 14 ತಿಂಗಳ ಮಗು ವಾಸವಾಗಿದ್ದರು. ನಿನ್ನೆ ಇದ್ದಕ್ಕಿದ್ದ ಹಾಗೇನೆ ಇದು ಸ್ಫೋಟ ಆಗಿತ್ತು. ಅದಕ್ಕೆ ಸಿಲಿಂಡರ್ ಸ್ಫೋಟನ ಅಥವಾ ಬಾಯ್ಲರ್ ಬ್ಲಾಸ್ಟಾ ಅನುಮಾನಗಳಿದ್ದಾವೆ. ಪೊಲೀಸರು ತನಿಖೆಯನ್ನು ನಡೆಸ್ತಾ ಇದ್ದಾರೆ. ಮತ್ತೊಂದು ಕಡೆ ತುಂಬ ಗಾಯಗೊಂಡಿದ್ದು ಅಸ್ವಸ್ಥರಾಗಿದ್ದಂತಹ ಇಬ್ಬರನ್ನು ಕೂಡ ಬೆಂಗಳೂರಿನ ಆಸ್ಪತ್ರೆಗೆ ಶಿಫ್ಟ್ ಮಾಡಿ ಚಿಕಿತ್ಸೆಯನ್ನು ಕೊಡಿಸಲಾಗ್ತಾ ಇತ್ತು. ಈಗ ಇಬ್ಬರು ದಂಪತಿಗಳು ಕೂಡ ಸಾವನ್ನಪ್ಪಿದ್ದಾರೆ ಅನ್ನೋದು ಗೊತ್ತಾಗ್ತಾ ಇದೆ, ಚಿಕಿತ್ಸೆ ಫಲಿಸದೆ. 14 ತಿಂಗಳ ಮಗು ತಂದೆ ಮತ್ತು ತಾಯಿಯನ್ನು ಕಳೆದುಕೊಂಡು ಪಾಪ ಈಗ ಅನಾಥವಾಗಿರುವಂಥದ್ದು.